ಸ್ನೇಹಿತರೆ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಮರ್ಪಿಸುತ್ತಿರುವ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆದರದ ಸ್ವಾಗತ ಹಾಗೂ ನಮಸ್ಕಾರ. ಈಗಾಗಲೇ ಸಾಕಷ್ಟು ವೃತ್ತಿಗಳ ಬಗ್ಗೆ ದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೀವಿ. ನಾವು ವಿಶದವಾಗಿ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ನಮ್ಮೊಂದಿಗೆ ಇವತ್ತು ಇಲ್ಲಿ ಬಂದಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಸಹೋದರಿ ಬ್ರಹ್ಮಕುಮಾರಿ ವೀಣಾಜಿಯವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ವೀಣಕ್ಕ. ನಮಸ್ಕಾರ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಸಮರ್ಪಿಸುತ್ತಿರುವ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಸೋದರ ಸೋದರಿಯರೆಲ್ಲರಿಗೂ ಆದರದ ಸ್ವಾಗತ. ಓಂ ಶಾಂತಿ. ಬದುಕನ್ನು ಕಲಾತ್ಮಕವಾಗಿ ರೂಪಿಸಿಕೊಳ್ತಾ ಬದುಕುವ ಕಲೆಯನ್ನು ಜೀವನದ ಶೈಲಿಯನ್ನಾಗಿ ಮಾರ್ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಮೊದಲನೆಯ ಹೆಜ್ಜೆಯಾಗಿ ಬದುಕನ್ನು ರೂಪಿಸುವುದಕ್ಕೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿಯೇ ಕಾರಣ. ಮಾನಸಿಕ ಚಿಂತನೆ, ಮನಸ್ಸಿನಲ್ಲಿ ಮೂಡುವ ವಿಚಾರಗಳೇ ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಮಿಸ್ತವೆ. ಆದ್ದರಿಂದ ನಾವೆಲ್ಲರೂ ಕೇಳಿದ್ದೇವೆ, ಮನುಷ್ಯನೇ ತನ್ನ ಗುರಿಯನ್ನು ನಿರ್ಧರಿಸಿಕೊಳ್ತಾನೆ. ಮ್ಯಾನ್ ಇಸ್ ದ ಮಾಸ್ಟರ್ ಆಫ್ ಹಿಸ್ ಓನ್ ಡೆಸ್ಟಿನಿ ಅಂತ ನಾವು ಕೇಳಿದ್ದೇವೆ. ಆದರೆ ಮನುಷ್ಯನ ಡೆಸ್ಟಿನಿಯನ್ನು ನಿರ್ಣಯ ಮಾಡುವುದು ಅವನ ಮನಸ್ಸು. ಈ ಮನಸ್ಸಿನಲ್ಲಿ ನಡೆಯುವ ಮನೋಸಹಜವಾದ 16 ಮನೋವೃತ್ತಿಗಳು ಮನಃಶಾಸ್ತ್ರಜ್ಞರ ಪ್ರಕಾರ ಏನು ಗುರುತಿಸಲ್ಪಟ್ಟಿವೆ, ಆ ಮನೋವೃತ್ತಿಗಳನ್ನು ಶುದ್ಧೀಕರಿಸಿಕೊಂಡು ಮನುಷ್ಯನಲ್ಲಿರುವ ನಾರಾಯಣತ್ವವನ್ನು ಜಾಗೃತ ಮಾಡ್ತಾ ನರನಲ್ಲಿರುವ ನಾರಾಯಣತ್ವವನ್ನು ಪೋಷಿಸಿ ಬೆಳೆಸಿ ನರನನ್ನು ನಾರಾಯಣನನ್ನಾಗಿ ಮಾಡುವ ದಿಕ್ಕಿನಲ್ಲಿ ಮೊದಲ ಹೆಜ್ಜೆಯಾಗಿ ಈ ಮನೋವೃತ್ತಿಗಳ ಶುದ್ಧೀಕರಣದ ಬಗ್ಗೆ ತುಂಬ ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ. ಆದರೆ ದೋ ಕಾನ್ ಕಿಸ್ಲಿಯೇ ಹೇ ಎಕ್ಸೆ ಸುನ್ನೆ ಎಕ್ಸೆ ಛೋಡ್ನೆ ಅಂತ ನಾವು ಅಂದ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಆಗುವುದಿಲ್ಲ. 3 ಗೊಂಬೆಯ ಕಥೆ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಒಬ್ಬ ಗೊಂಬೆ ಮಾರುವವ ಬೆಂಗಳೂರು ಪೇಟೆಯಲ್ಲಿ ಮಧ್ಯವರ್ತಿ ಸ್ಥಳದಲ್ಲಿ 3 ರೀತಿಯ ಗೊಂಬೆಗಳನ್ನು ಇಟ್ಕೊಂಡಿದ್ದ. 100 ಸಂಖ್ಯೆಯಲ್ಲಿದ್ದ ಗೊಂಬೆಗಳು 3 ವೆರೈಟಿಯಲ್ಲಿದ್ದವು. ರೇಟ್ನಲ್ಲೂ ತುಂಬ ವ್ಯತ್ಯಾಸ ಇತ್ತು. ಒಂದು ಗೊಂಬೆಗೆ 100 ರೂಪಾಯಿ, ಒಂದು ಗೊಂಬೆಗೆ 1000 ರೂಪಾಯಿ, ಇನ್ನೊಂದು ಗೊಂಬೆಗೆ 10,000 ರೂಪಾಯಿ ರೇಟ್ ಹೇಳ್ತಾ ಇದ್ದ. ನೋಡುವುದಕ್ಕೆ ಒಂದೇ ರೀತಿ ಕಾಣುವ ಈ ಗೊಂಬೆಗಳು ಆ ರೇಟಲ್ಲಿ ವ್ಯತ್ಯಾಸ ಯಾಕೆ ಅಂತ ಎಲ್ಲರದೂ ಸಹ ಮನಸ್ಸಿನಲ್ಲಿ ವಿಚಾರ ನಡೀತು. ಆಗ ಆ ಗೊಂಬೆ ಮಾರುವವ ಹೇಳ್ದ, ಈ ಗೊಂಬೆಯಲ್ಲಿ ರೇಟಿನ ವ್ಯತ್ಯಾಸಕ್ಕೆ ಕಾರಣವಾದ ಅಂಶವನ್ನು ಕಂಡು ಹಿಡಿದವರಿಗೆ 1 ಸೆಟ್ ಗೊಂಬೆ ಫ್ರೀ ಕೊಡ್ತೇನೆ ಅಂತ. ಅಲ್ಲಿಗೆ ಶುರುವಾಯಿತು ಕಾಂಪಿಟೇಷನ್. ಎಲ್ಲರೂ ನಾನು ಮುಂದೆ ನೀನು ಮುಂದೆ ಅಂತ ಬಂದು ಆ 3 ಗೊಂಬೆಗಳನ್ನು ತಿರುಗಿಸಿ ಮುರುಗಿಸಿ ನೋಡಿದರು. ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಬೆಂಗಳೂರು ರಾಜಧಾನಿಯನ್ನು ನೋಡಬೇಕು ಅಂತ ಬಂದಿದ್ದ ಪಕ್ಕದ ಹಳ್ಳಿಯ ಒಬ್ಬ ಸಾಮಾನ್ಯ ರೈತ ಇವರೆಲ್ಲ ಯಾಕೆ ಮುತ್ಕೊಂಡಿದ್ದಾರೆ ಅಂತ ನೋಡಿ ತಾನು ಹತ್ತಿರ ಬಂದ. ಏನು ನಡೀತಾ ಇದೆ ಸ್ವಾಮಿ ಅಂತ ಕೇಳ್ದ. ಹೀಗಿದೆ ಸ್ವಾಮಿ, ಇಲ್ಲೊಂದು ಗೊಂಬೆ ಮಾರಾಟಕ್ಕೆ ತಂದಿದ್ದಾನೆ, ಈ ರೇಟ್ನಲ್ಲಿ ತುಂಬ ವ್ಯತ್ಯಾಸ ಹೇಳ್ತಿದ್ದಾನೆ, ಯಾಕಿರಬಹುದು ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ, ನಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಆಗ ಆ ರೈತನು ಆ ಗೊಂಬೆಯನ್ನು ಪರೀಕ್ಷಿಸಿದ. ಹಾಗೆ ಪರೀಕ್ಷಿಸಿದವನು ಸುಮ್ಮನೆ ಪಕ್ಕದ ಅಂಗಡಿಗೆ ಹೋಗಿ ಒಂದು ಉದ್ದ ತಂತಿಯನ್ನು ತಗೊಂಡು ಬಂದ. ತಂದವನೇನು ಮಾಡ್ದ, ಮೊದಲನೆಯ ಗೊಂಬೆಯ ಕಿವಿಯ ಹತ್ತಿರ ಬಂದ. ಬಲಗಿವಿಯಲ್ಲಿ ಒಂದು ತೂತಿತ್ತು. ಆ ತೂತಿನಲ್ಲಿ ತಾನು ತಂದ ತಂತಿಯನ್ನು ಹಾಕಿದ. ತಂತಿ ಹಾಕ್ತಾ ಇದ್ದ ಹಾಗೆ ಅದು ಎಡಗಿವಿಯಿಂದ ಹೊರಬಿದ್ದು ಹೋಯಿತು. ಆಮೇಲೆ ಅದೇ ತಂತಿಯನ್ನು ತಗೊಂಡು ಇನ್ನೊಂದು 1000 ರೂಪಾಯಿ ಗೊಂಬೆಯ ಹತ್ತಿರ ಬಂದ. ಅದರ ಬಲ ಕಿವಿಯಲ್ಲಿಯೂ ಸಹ ತೂತಿತ್ತು. ಆ ತೂತಿನಲ್ಲಿ ಅವನು ತಂತಿ ಹಾಕಿದರೆ ಅದು ನೇರವಾಗಿ ಬಾಯಿಯಿಂದ ಹೊರಗೆ ಬಿತ್ತು. ನಂತರ 3ನೇ ಗೊಂಬೆಯ ಹತ್ತಿರ ಬಂದ. ಅದರ ಬಲಗಿವಿಯಲ್ಲಿಯೂ ತೂತಿತ್ತು. ಆ ಬಲಗಿವಿಗೆ ತಂತಿ ತೂರಿಸಿದಾಗ ಆ ತಂತಿ ಹೊರಗೆ ಬರಲೇ ಇಲ್ಲ, ಅದು ಸೀದಾ ಗೊಂಬೆಯ ಹೊಟ್ಟೆಯೊಳಗೆ ಹೋಗ್ಬಿಡ್ತು. ಆಗ ಗೊಂಬೆ ಮಾರುವವ ಹೇಳ್ದ, ವ್ಯತ್ಯಾಸ ಏನು ಗೊತ್ತಾಯ್ತಾ ನಿಮಗೆ ಅಂತ. ಆ ರೈತ ಅದನ್ನು ಕಂಡು ಹಿಡ್ದ. ಇಲ್ಲೆರಡು ಮುಖ್ಯವಾದ ಸಾರಾಂಶ ಇದೆ. ಒಂದು, ಹಳ್ಳಿಯವರು ಅಂತ ಯಾರನ್ನು ಧಿಕ್ಕರಿಸುವುದು ಬೇಡ, ಏಕೆಂದರೆ ಎಲ್ಲರಲ್ಲಿಯೂ ಮನೋವೃತ್ತಿಗಳು, ಕುತೂಹಲ, ಅನ್ವೇಷಣೆ ಎಲ್ಲರಲ್ಲಿಯೂ ಇರುತ್ತೆ.
ಹೊರಗಿನ ಪೋಷಾಕು, ಕಲಿತ ವಿದ್ಯೆ ಅಷ್ಟೇ ಮನುಷ್ಯನನ್ನು ಎತ್ತರಕ್ಕೇರಿಸುವುದಿಲ್ಲ. ಅವನದೇ ಆದಂತಹ ಒಂದು ಮನೋವೃತ್ತಿ ಅವನನ್ನು ಆಕಾಶಕ್ಕೆ ಮುಟ್ಟಿಸಬಲ್ಲದು, ಇಲ್ಲ ಅವನನ್ನು ಪಾತಾಳಕ್ಕೂ ತಳ್ಳಬಲ್ಲದು. ಎರಡನೆಯದಾಗಿ, ನಾವು ಎಷ್ಟೋ ವಿಚಾರಗಳನ್ನು ಕೇಳ್ತೇವೆ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಸರಾಗವಾಗಿ ಬಿಟ್ಟು ಬಿಡ್ತೇವೆ. ಯಾಕೆಂದರೆ ಕೇಳುವುದಕ್ಕೆ ಇನ್ನೂ ತನಕ ನಮ್ಮ ಸರ್ಕಾರ ಟ್ಯಾಕ್ಸ್ ಹಾಕಿಲ್ಲ ಬಂಧುಗಳೇ. ಆದರೆ ಅದರಿಂದ ಲಾಭ ಯಾರಿಗೆ? ಕೇಳಿದಷ್ಟು ಹೊತ್ತು ಮಾತ್ರ ನಮ್ಮದು ಸಫಲವಾಯಿತು, ಅಷ್ಟು ಹೊತ್ತು ವ್ಯರ್ಥವಾಗಿಲ್ಲ ಎನ್ನುವುದು ಒಂದು ಅಂಶದ ಲಾಭ ಬಿಟ್ಟರೆ ಮತ್ತೇನೂ ಜೀವನದಲ್ಲಿ ಪ್ರಯೋಜನವಾಗಲಿಲ್ಲ. ಎರಡನೇ ಗೊಂಬೆಯನ್ನು ನಾವು ತಗೊಂಡ್ರೆ ಅದು ಒಂದು ಕಿವಿಯಿಂದ ಕೇಳ್ತು, ಇನ್ನೊಂದು ಬಾಯಿಯಿಂದ ಹೇಳ್ತು, 4 ಜನಕ್ಕೆ ಕೇಳಿದ್ದನ್ನು ವರ್ಣನೆ ಮಾಡಿದ್ದಷ್ಟೇ, ಜೀವನದಲ್ಲಿ ಬರಲಿಲ್ಲ. ಆದರೆ ಮೂರನೇ ಗೊಂಬೆ ಬೆಲೆ ಯಾಕೆ ಜಾಸ್ತಿ ಅಂದರೆ, ಆ ಗೊಂಬೆ ಒಂದು ಕಿವಿಯಿಂದ ಕೇಳಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿತು ಎನ್ನುವುದರ ಪ್ರತೀಕ. ಬಂಧುಗಳೇ, ಈ 3 ರೀತಿಯ ಗೊಂಬೆಗಳಲ್ಲಿ ನಾವು ಯಾರು? ಪ್ರತಿದಿನ ಕೇಳ್ತಾ ಬಂದಿರುವ, ಬದುಕನ್ನು ಬಂಗಾರವಾಗಿಸಿಕೊಳ್ಳುವ, ಬದುಕನ್ನು ಭವ್ಯತೆಯಿಂದ ಕಲಾತ್ಮಕವಾಗಿ ರೂಪಿಸಿಕೊಳ್ಳಲು ಹೊರಟಿರುವ ನಾವು ನಮ್ಮ ಮನೋವೃತ್ತಿಗಳನ್ನು ತಿಳಿದುಕೊಂಡು, ಮನೋಸಹಜವಾದ ಈ ವೃತ್ತಿಗಳನ್ನು ಶುದ್ಧೀಕರಿಸಿಕೊಂಡು ಭಗವಂತನ ಆದೇಶದಂತೆ ನಾರಾಯಣತ್ವವನ್ನು ಹೊಂದುವುದಕ್ಕಾಗಿ ಪ್ರಯತ್ನ ಮಾಡಬೇಕಾದ್ರೆ ಕೇವಲ ಕೇಳಿದರೆ ಸಾಲದು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹೇಗೆ ಅಳವಡಿಸಿಕೊಳ್ಳುವುದು ಜೀವನದಲ್ಲಿ? ಅದನ್ನು ಎಷ್ಟೋ ಸಲ ಹೇಳ್ತೇವೆ, ಜೀವನ ಎನ್ನುವುದೊಂದು ಆಟ. ಆದರೆ ಈ ಜೀವನ ಎನ್ನುವಂಥ ಆಟದಲ್ಲಿ ನನಗೇ ಗೆಲುವಾಗಬೇಕು ಅಂತ ಅಂದುಕೊಳ್ಳದೆ ಆಟವನ್ನು ಮನಮುಟ್ಟುವಂತೆ ಆಡುವುದಿದೆಯಲ್ಲ, ಅದು ನಿಜವಾದಂತಹದ್ದು. ಒಬ್ಬ ಹೀರೋ ಪಾತ್ರಧಾರಿಗೆ ಯಾವಾಗಲೂ ಸೂಟ್ ಬೂಟ್ ಹಾಕ್ಕೊಂಡೇ ಪಾತ್ರ ಸಿಗುತ್ತೆ ಅಂತ ಅಂದ್ಕೋಬೇಡಿ. ಅವನಿಗೆ ಚಪ್ಪಲಿ ಹೊಲಿಯುವಂಥ ಪಾತ್ರ ಕೊಟ್ಟರು ಅಷ್ಟೇ ಸುಂದರವಾಗಿ ಅವನು ಅಭಿನಯಿಸಿದರೆ ಮಾತ್ರ ಅವನೊಬ್ಬ ಕಲಾವಿದ ಅಂತ ಕರೆಸಿಕೊಳ್ತಾನೆ. ಹಾಗೆ ನಾವೆಲ್ಲರೂ ಜಗನ್ನಿಯಾಮಕನಾದ ಭಗವಂತ ರಚಿಸಿರುವಂತಹ ಈ ಅದ್ಭುತವಾದ ಸೃಷ್ಟಿ ನಾಟಕದಲ್ಲಿ ಅತ್ಯುತ್ತಮ ಕಲಾವಿದರು. ಒಬ್ಬರನ್ನೊಬ್ಬರಿಗೆ ಹೋಲಿಸುವುದು ಸಾಧ್ಯವೇ ಇಲ್ಲ. ಆದರೆ ನಮ್ಮ ಪಾತ್ರವನ್ನು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾ ಇದ್ದೇವಾ? ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಕೇಳಿದ್ದೇವೆ ಭಗವದ್ಗೀತೆಯ ಶ್ಲೋಕವನ್ನು, ನಾವು ಯಾವುದೇ ಫಲಾಫಲಗಳ ಅಪೇಕ್ಷೆ ಮಾಡದೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಕೇಳಿದ್ದೇವೆ. ಆದರೆ ಆ ರೀತಿಯಾಗಿ ನಮ್ಮ ಕರ್ಮ ಯೋಗವಾಗಿ, ಕರ್ಮ ಭಗವಂತನ ಆದೇಶದಂತೆ ನಾವು ಮಾಡ್ತಾ ಇರುವಂತಹ ಪ್ರಭು ಪ್ರಸಾದವಾಗಿ, ಕಾಯಕವೇ ಕೈಲಾಸವಾಗಿ ನಾವು ಕಾಣ್ತಾ ಇದ್ದೇವಾ? ಒಂದು ಕ್ಷಣ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋಣ. ಅದಕ್ಕಾಗಿ ಬಂಧುಗಳೇ, ನಾವು ಮನಸ್ಸು ಇಲ್ಲಿಯ ತನಕ ಯಾರಿಗೂ ಅರ್ಥವಾಗದ ಒಂದು ನಿಗೂಢವಾದ ಶಕ್ತಿಯಾಗಿ ಏನು ಉಳ್ಕೊಂಡಿದೆ. ಈ ಮನಸ್ಸನ್ನು ಅರ್ಥ ಮಾಡಿಸುವುದಕ್ಕೆ ಸ್ವತಃ ಸರ್ವಶಕ್ತನಾದ ಭಗವಂತ ಮನಸ್ಸಿನ ಎಲ್ಲ ವಿವರಗಳನ್ನು ನಮ್ಮ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಮನಸ್ಸು ಎನ್ನುವುದು ದೇಹದ ಮೂಲೆಯಲ್ಲೆಲ್ಲೋ ಇರುವ ಒಂದು ಅದ್ಭುತವಾದ ಶಕ್ತಿ ಅಲ್ಲ. ಈ ದೇಹದಲ್ಲಿರುವ ದೇಹದ ಚಾಲಕನಾದ ಆತ್ಮಜ್ಯೋತಿಯ ಒಂದು ಶಕ್ತಿ ಮನಸ್ಸು. ಮನಸ್ಸಿನಲ್ಲಿ ಅನೇಕ ರೀತಿಯ ವಿಚಾರ ತರಂಗಗಳು ಉತ್ಪತ್ತಿಯಾಗ್ತವೆ. ಅದು ತಪ್ಪಲ್ಲ. ಯಾಕೆಂದರೆ ನೀರಿನ ಗುಣ ಹರಿಯುವುದು, ಮನಸ್ಸಿನ ಗುಣ ವಿಚಾರ ಮಾಡುವುದು. ಒಳ್ಳೆಯ ಕೆಟ್ಟ, ಸಕಾರಾತ್ಮಕ ನಕಾರಾತ್ಮಕ, ಮಾಡಬೇಕಾದ ಮಾಡಬಾರದ ಎಲ್ಲ ವಿಚಾರಗಳು ಪ್ರಭಾವಿತಗೊಂಡು ಉತ್ಪತ್ತಿಯಾಗ್ತಾ ಇರ್ತವೆ. ಆದರೆ ನಾನೇನು ಮಾಡಬೇಕು ಎನ್ನುವುದನ್ನು ನಿರ್ಣಯಿಸುವುದು ಮನಸ್ಸು. ನಾನೇನು ಮಾಡಬೇಕು ಎನ್ನುವುದನ್ನು ನಿರ್ಣಯಿಸುವುದು ಬುದ್ಧಿ. ಈ ಮನಸ್ಸಿನಲ್ಲಿ ಬಂದ 108 ವಿಚಾರಗಳನ್ನು ಬುದ್ಧಿಯಿಂದ ನಿರ್ಣಯಿಸಿ ಕರ್ಮದಲ್ಲಿ ತಂದಾಗ ನಾವು ಮಾಡಿದ ಕರ್ಮದ ಫಲವೇ ಸಂಸ್ಕಾರವಾಗಿ ಆತ್ಮನಲ್ಲಿ ರೆಕಾರ್ಡ್ ಆಗುತ್ತೆ. ಅದನ್ನು ಸಬ್ಕಾನ್ಷಿಯಸ್ ಅಂತ ಹೇಳ್ತೇವೆ, ಸಂಸ್ಕಾರ ಅಂತ ಹೇಳ್ತೇವೆ. ಆದ್ದರಿಂದ ಬಂಧುಗಳೇ, ಮನೋವೃತ್ತಿ, ಮನೋಸಹಜ ಗುಣಗಳು ಮನಸ್ಸಿನ ಒಂದು ಕೆಲಸ ಮಾಡುವ ವಿಧಾನ. ಮೆಂಟಲ್ ಲಿಮಿಟ್ಸ್ ಅಂತ ಹೇಳ್ತೇವೆ, ಮೆಂಟಲ್ ಪೊಸಿಷನ್ ಅಂತ ಹೇಳ್ತೇವೆ, ಅಸಂಪ್ಷನ್ ಅಂತ ಹೇಳ್ತೇವೆ, ಅಸೋಸಿಯೇಟೆಡ್ ಮೆಮರೀಸ್ ಅಂತ ಹೇಳ್ತೇವೆ. ಮನೋಸ್ಥಿತಿ, ಮನೋಮಿತಿ, ಒಂದಕ್ಕೊಂದು ಹೊಂದಿಕೊಂಡ ನೆನಪುಗಳು, ಊಹೆಗಳು, ಇದು ಮನಸ್ಸು ಕೆಲಸ ಮಾಡುವ ಕಾರ್ಯವೈಖರಿಯಾಗಿದೆ. ಈ ಕಾರ್ಯವೈಖರಿಯಲ್ಲಿ 16 ಮನೋವೃತ್ತಿಗಳ ರೂಪದಲ್ಲಿ ಮನಸ್ಸು ವಿಧ ವಿಧವಾದ ವಿಚಾರಗಳನ್ನು ಮಾಡುತ್ತೆ. ಆದರೆ
ಈ ಮನೋವೃತ್ತಿಗಳು ದೇಹಾಭಿಮಾನದಿಂದ ಪ್ರಭಾವಿತವಾಗಿ ದೂಷಿತವಾದಾಗ ಅದನ್ನು ಶುದ್ಧೀಕರಿಸುವ ಸಲುವಾಗಿ ನಾವು ನಮ್ಮನ್ನು ಅರ್ಥ ಮಾಡಿಕೊಂಡು ಭಗವಂತನ ಜೊತೆಗೆ ನಮ್ಮನ್ನು ಜೋಡಿಸಿಕೊಂಡು ಅವನಿಂದ ಶಕ್ತಿ ಪಡೆದು ಇಂಪ್ಯೂರ್ ಆಗಿರುವಂತಹ ಈ ಮನೋವೃತ್ತಿಗಳನ್ನು, ಎಟಿಟ್ಯೂಡ್ಸನ್ನು, ಇನ್ಸ್ಟಿಂಕ್ಟ್ಸನ್ನು ನಾವು ಪ್ಯೂರಿಫೈ ಮಾಡಿಕೊಳ್ಳುವಂತಹ ಪ್ರಯತ್ನವೇ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನೇ ಕಲಿಸುವ ರಾಜಯೋಗ. ಬಂಧುಗಳೇ, ನೋಡಿ, 24 ಗಂಟೆಯಲ್ಲಿ 8 ತಾಸು ಮಲಗಿರ್ತೇವೆ. ಉಳಿದ 16 ಗಂಟೆಗಳು ಏನೋ ನೋಡ್ತೇವೆ, ಏನೋ ಕೇಳ್ತೇವೆ, ಏನೋ ಮಾತನಾಡ್ತೇವೆ. ಅದೆಲ್ಲವೂ ನಮ್ಮಲ್ಲಿ ರೆಕಾರ್ಡ್ ಆಗ್ತಾನೇ ಇರುತ್ತೆ. ಅದರಲ್ಲಿ ಈ ಎಲ್ಲ ಮನೋವೃತ್ತಿಗಳು ಬಂದು ಹೋಗಿರುತ್ತೆ. ಬೇಕಾದ್ದು ಬೇಡಾದ್ದು ಡಸ್ಟ್ಬಿನ್ನಲ್ಲಿ ಬಂದು ಬಿದ್ದ ಹಾಗೆ ನಮ್ಮಲ್ಲಿ ಎಲ್ಲವೂ ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಇಂದ್ರಿಯಗಳಿಂದ ಗ್ರಹಿಸ್ತೇವೆ, ಎಲ್ಲ ರೆಕಾರ್ಡಿಂಗ್ ಆಗಿರುತ್ತೆ. ಇದನ್ನು ಎಡಿಟ್ ಮಾಡುವವರು ಯಾರು? ಬೇಕಾದದ್ದನ್ನು ಮಾತ್ರ ಉಳಿಸಿಕೊಳ್ಳುವುದು ಹೇಗೆ? ನಮಗೆ ಪುರ್ಸತ್ತೆ ಇಲ್ವೇ? ರಾತ್ರಿ ಸುಸ್ತಾಗಿರುತ್ತೆ, ಬಂದು ಮಲಗಿದ್ರೆ ಸಾಕಾಗಿರುತ್ತೆ, ಎಡಿಟಿಂಗೂ ಇಲ್ಲ, ಎಂಥದ್ದು ಇಲ್ಲ ಅಲ್ಲಿ. ಹಾಗಾಗಿ ಜೀವನದ ಈ ರೀಲ್ ಇದೆಯಲ್ಲ, ತುಂಬಿ 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 ನಾಳೆ ಏನೋ ಬೇಕಾದದ್ದನ್ನು ತುಂಬಿಸಬೇಕು ಅಂದರೆ ಜಾಗವೇ ಇಲ್ಲದ ಹಾಗೆ ಆಗಿ ಹೋಗುತ್ತೆ. ಹಾಗಾಗಬಾರ್ದು ಅಂದರೆ ಅವತ್ತಿನದನ್ನು ಅವತ್ತೇ ಸ್ವಲ್ಪ ನಾವು ಎಡಿಟ್ ಮಾಡೋಣ. ಏನು ಎಡಿಟ್ ಅಂದರೆ? ವಾಟ್ ಈಸ್ ಎಡಿಟಿಂಗ್? ಹೌ ಟು ಎಡಿಟ್ ಅವರ್ ಲೈಫ್? ನಮ್ಮ ಜೀವನವನ್ನು ನಾವು ಎಡಿಟ್ ಮಾಡುವುದು ಹೇಗೆ? ಸ್ವಲ್ಪ ಸಮಯ ಕೊಟ್ಟು ಪ್ರತಿದಿನ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ತರಗತಿಗಳನ್ನು ಅಟೆಂಡ್ ಮಾಡಿದ್ರೆ ನಮ್ಮನ್ನು ನಾವು ಎಡಿಟ್ ಮಾಡಿಕೊಳ್ಳುವುದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಹೀಗೆ ಅಂದ್ಕೋಬೋದು ನೀವು, ರಾತ್ರಿ ಕೂತ್ಕೊಂಡು ನಾನೆಲ್ಲ ಯೋಚನೆ ಮಾಡಿ ಕೆಟ್ಟದ್ದನ್ನು ಬಿಟ್ಬಿಡ್ತೇನೆ, ಒಳ್ಳೆಯದನ್ನು ಇಟ್ಕೊಳ್ತೇನೆ. ಬಟ್ ಆ ಕೆಟ್ಟದ್ದನ್ನು ಬಿಡುವುದಕ್ಕೆ ಶಕ್ತಿ ಬೇಕಲ್ಲ? ಬೇಡ ಅಂದರೂ ಹಿಡ್ಕೊಂಡ್ಬಿಟ್ಟಿದ್ದೀವಲ್ಲ, ಅದನ್ನು ತೆಗೆದುಹಾಕುವುದು ಹೇಗೆ ಡಿಲೀಟ್ ಮಾಡುವುದು? ಅದಕ್ಕಾಗಿ ಆತ್ಮಬಲ ಬೆಳೆಸ್ಕೊಳ್ಬೇಕಾಗುತ್ತೆ. ಆ ಆತ್ಮಬಲ ಬೆಳೆಸಿಕೊಳ್ಳುವುದಕ್ಕೆ ಸತ್ಸಂಗ ಎನ್ನುವುದೊಂದು ಬೇಕೇ ಬೇಕು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಇವತ್ತು ಅನೇಕ ಬೇಡದ ಸಂಘಗಳಲ್ಲಿ ದಿನವನ್ನು ಕಳೀತೇವೆ, ಖಂಡಿತ ಕಳೀತೇವೆ. ಆದರೆ ಒಳ್ಳೆಯ ಸಂಘಕ್ಕೆ ಹೋಗುವುದಕ್ಕೆ ನಮಗೆ ಅವಕಾಶ ಇಲ್ಲ. ಕೆಲವೊಮ್ಮೆ ಅವಕಾಶ ಇದ್ದರೂ ಸಹ ಆಸಕ್ತಿ ಇಲ್ಲ, ಕೆಲವೊಮ್ಮೆ ಆಸಕ್ತಿ ಇದ್ದರೂ ಪುರುಸೊತ್ತಿಲ್ಲ ಇನ್ನೊಮ್ಮೆ. ಅದಕ್ಕೆ ಬಂಧುಗಳೇ, ಜೀವನವನ್ನು ಹುಡುಗಾಟ ಮಾಡ್ಕೊಳ್ಳೋದು ಬೇಡ. ಖಂಡಿತ ಜೀವನ ಒಂದು ಆಟ, ಆದರೆ ಇದು ಹುಡುಗಾಟವಲ್ಲ. ಹೊತ್ತು ಹೋದರೆ ಮತ್ತೆ ಬಾರದು, ಮುತ್ತು ಹೋದರೆ ಮತ್ತೆ ತರಬಹುದು. ಎಂಥ ಅನುಭವಯುಕ್ತ ಮಾತು ನೋಡಿ. ಹೋದ ಹೊತ್ತನ್ನು ನಾವು ವಾಪಸ್ ತರುವುದಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಸಲ ನಾವು ಹೇಳ್ತೇವೆ, ಯಾರೋ ನಮಗೆ ಬೈತಾರೆ, ವಾಪಸ್ ತಗೋ. ತಗೊಳಕ್ಕಾಗುತ್ತಾ? ಆಗೋದಿಲ್ಲ ಬಂಧುಗಳೇ. ಆಡಿದ ಮಾತು ವಾಪಸ್ ಹೋಗುವುದಿಲ್ಲ. ಅದಕ್ಕಾಗಿ ನಮ್ಮ ರೆಕಾರ್ಡಿಂಗನ್ನು ನಾವೇ ಚೆಕ್ ಮಾಡಿ, ನಾವೇ ಎಡಿಟ್ ಮಾಡಿ, ನಾವೇ ಅದನ್ನು ಬೇಕಾದಷ್ಟನ್ನು ಸ್ಟೋರ್ ಮಾಡಿಕೊಳ್ಳುವಂತಹ ಒಂದು ಅವಶ್ಯಕವಾದಂತಹ ಮಾರ್ಗದರ್ಶನ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸತ್ಸಂಗದ ಮೂಲಕ ಸಿಕ್ಕುತ್ತೆ. ಭಯಪಡಬೇಡಿ. ನಿಮ್ಮನ್ನು ಯಾರನ್ನು ಯಾವುದೇ ರೀತಿಯಿಂದ ಜಾದುಗೆ ಒಳಪಡಿಸೋದಿಲ್ಲ. ಯಾವುದಾದ್ರೂ ಶಾಲೆ ಕಾಲೇಜುಗಳಲ್ಲಿ ಯಾರಾದರೂ ಜಾದು ಮಾಡ್ತಾರ ಬಂಧುಗಳೇ? ಇಲ್ಲ ಅಲ್ವಾ? ಎಷ್ಟೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇದೆ. ಕ್ರಿಶ್ಚಿಯನ್ರು ನಡೆಸೋ ಇನ್ಸ್ಟಿಟ್ಯೂಷನ್ಸ್ ಇದೆ, ಮುಸ್ಲಿಮ್ಸ್ ನಡೆಸೋ ಇನ್ಸ್ಟಿಟ್ಯೂಷನ್ಸ್ ಇದೆ, ಸ್ವಾಮೀಜಿಗಳು ನಡೆಸೋ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಲ್ಲಿ ಹೋಗಿ ಪಾಠ ಕಲಿತವರೆಲ್ಲ ಸ್ವಾಮೀಜಿಗಳಾಗ್ಬಿಟ್ಟಿದ್ದಾರಾ? ಅಲ್ಲಿ ಹೋಗಿ ಪಾಠ ಕಲಿತವರೆಲ್ಲ ಸನ್ಯಾಸಿಗಳಾಗ್ಬಿಟ್ಟಿದ್ದಾರಾ? ಇಲ್ಲ ತಾನೇ. ಇಂಥ ಮಠದ ಶಾಲೆ ತುಂಬ ಚೆನ್ನಾಗಿದೆ ಅಂತ ನೀವೇ ಮಕ್ಕಳನ್ನು ಅಲ್ಲಿಗೆ ಸೇರಿಸ್ತೀರಾ? ಹಾಗೆ ಈಶ್ವರಿ ವಿಶ್ವವಿದ್ಯಾಲಯವು ಒಂದು ಪಾಠಶಾಲೆ. ಇಲ್ಲಿ ನಮ್ಮ ಮನೋವೃತ್ತಿಗಳನ್ನು ಹೇಗೆ ಸ್ಟ್ಯಾಂಡರ್ಡೈಸ್ ಮಾಡ್ಕೋಬೋದು, ಹೇಗೆ ನಾವು ಅದನ್ನು ಸ್ಟೇಬಲ್ ಮಾಡ್ಕೋಬಹುದು, ಹೇಗೆ ಪ್ಯೂರಿಫೈ ಮಾಡ್ಕೋಬೋದು, ಹೇಗೆ ಶುದ್ಧೀಕರಿಸ್ಕೊಳ್ಬಹುದು ಎನ್ನುವ ವಿಧಾನವನ್ನು ಜಗತ್ತಿನ ಭವರೋಗ ವೈದ್ಯನಾದ ಭಗವಂತ ಕಲಿಸಿಕೊಡ್ತಾನೆ. ಕೆಲವೊಮ್ಮೆ ನಿಮಗಿದು ಅತಿಶಯೋಕ್ತಿ ಅಂತ ಅನ್ನಿಸಿದ್ರು, ಯಾವಾಗಲೂ ಒಂದು ಮಾತಿದೆ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ. ಅದಕ್ಕೆ ಯಾಕೆ ಸುಮ್ಮನೆ ಹಾಗೇನೋ ಹೀಗೇನೋ ಅಂತ ಯೋಚನೆ ಮಾಡ್ತಾ ಆಚೆ ಕೂತ್ಕೊಳ್ಳೋದು? ಸ್ವಲ್ಪ ಒಳಗೆ ಹೊಕ್ಕಿ ನೋಡೋಣ, ಅಲ್ಲೇನು ಕಲಿಸ್ಕೊಡ್ತಾರೆ ಅಂತ ಸ್ವಲ್ಪ ಸಹಭಾಗಿಗಳಾಗೋಣ. ನಾವು ಸಹ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಮನೋವೃತ್ತಿಗಳನ್ನು ಬದಲಾಯಿಸಿಕೊಳ್ಳುವುದು ಅಂದರೆ ಪೂರ್ತ ರೂಪ ಪರಿವರ್ತನೆ ಮಾಡಿಕೊಳ್ಳುವುದಲ್ಲ. ಇರುವ ಮನೋವೃತ್ತಿಯನ್ನು ಸಕಾರಾತ್ಮಕವಾಗಿ ಶುದ್ಧೀಕರಿಸಿಕೊಂಡು ಅದರಿಂದ ನಮ್ಮ ಜೀವನದ ಒಂದು ಸೌಧವನ್ನು ತುಂಬ ಸುಭದ್ರವಾಗಿ ಸುಂದರವಾಗಿ ರೂಪಿಸಿಕೊಳ್ಳುವುದಕ್ಕೆ ಅವಶ್ಯಕತೆ ಇರುವಂತಹ ಒಂದು ಮಾರ್ಗದರ್ಶನ ಏನು ನಿತ್ಯವೂ ಸಿಗುತ್ತೆ. ಹೀಗಂದ್ಕೊಂಡ್ಬಿಡಬೇಡಿ.
ಒಂದು ಸಲ ಒಂದು ಮಂತ್ರ ತೊಗೊಂಡ್ಬಿಟ್ರೆ ಜೀವನ ಸರಿಯಾಗುತ್ತೆ ಅಂತ. ಹಾಗಾಗೋದಿಲ್ಲ. ದಿನ ದಿನ ನಾವು ನಮ್ಮ ಮನಸ್ಸಿನ ಮೇಲೆ ಮನೋವೃತ್ತಿಗಳ ರೂಪದಲ್ಲಿ ಬೀಳ್ತಾ ಇರುವಂಥ ಹೊಲಸನ್ನು ಅವತ್ತೇ ತುಳಿಬೇಕು. ನೀವು ಹೀಗೆ ಅಂದ್ಕೊಂಡ್ರೆ ನಾನು ಯಾವತ್ತೂ 10 ವರ್ಷದಿಂದ ಕಾಶಿಯಲ್ಲಿ ಸ್ನಾನ ಮಾಡಿ ಬಂದುಬಿಟ್ಟಿದ್ದೀನಿ, ಭಾಳ ಪವಿತ್ರವಾಗಿದ್ದೀನಿ ಅಂತ ಸ್ನಾನ ಮಾಡದೆ ಕೂತ್ಕೊಂಡ್ಬಿಟ್ರೆ ನಿಮ್ಮ ಹತ್ರ ಯಾರೂ ಬರಲಿಕ್ಕಿಲ್ಲ ಬಹುಶಃ. ಅಷ್ಟು ನಾರ್ತೀರಿ. ಯಾಕೆಂದರೆ ಕಾಶಿಯಲ್ಲಿ ಸ್ನಾನ ಮಾಡಿದ್ರ ನಂತರ ಮತ್ತೆ ಬೇರೆ ನೀರು ಹಾಕ್ಕೋಬೇಕು, ಅಷ್ಟು ಕಾಶಿಯಲ್ಲಿ ಗಂಗೆಯೇ ಹೊಲಸಾಗಿದೆ. ಹಂಗಿರುವಾಗ ಕಾಶಿಯಲ್ಲಿ ಮಿಂದು ಬಂದ ಮೇಲೆ ನಾನು ಚೊಕ್ಕ ಆಗ್ಬಿಟ್ಟಿದ್ದೀನಿ ಮತ್ತು ನಾನು ಮೇಯೋ ಅಗತ್ಯವೇ ಇಲ್ಲ ಅಂತ ಅಂದ್ಕೊಂಡ್ರೆ ಮೂರ್ಖರಾಗ್ತೀವಲ್ವ. ಹಾಗೆ ಒಂದು ದಿನ ನಾವು ಯಾವುದೋ ಒಂದು ನಾಮಸ್ಮರಣೆಯನ್ನು, ಒಂದು ಭಗವದ್ ನಾಮವನ್ನು ಹೇಳಿದಾಕ್ಷಣ ನಾವು ಸ್ವಚ್ಛ ಆಗಿಬಿಡ್ತೇವೆ ಅಂದ್ಕೋಬೇಡಿ. ಭಗವಂತ ಪ್ರತಿದಿನ ಜ್ಞಾನದ ಅಮೃತದಿಂದ ನಮ್ಮೊಳಗನ್ನು, ನಮ್ಮ ಅಂತರಂಗವನ್ನು ತೊಳೆಯುವಂತಹ, ಮನೋವೃತ್ತಿಗಳನ್ನು ಶುದ್ಧೀಕರಿಸುವಂತಹ ಅಮೂಲ್ಯವಾದ ಶಿಕ್ಷಣವನ್ನು ತಿಳಿಸ್ಕೊಡ್ತಾರೆ. ಬಂಧುಗಳೇ, ಹೇಳುವವರು ಯಾರೇ ಇರಬಹುದು ಇಲ್ಲಿ. ಹೇಗೆ ನೋಡಿ, ಮಾತಾಡುವ ಮೈಕ್ ಯಾವ ಕಂಪನಿದಾದ್ರೇನು, ಮಾತಾಡಿದ್ಯಾರು ಅಂತ ಮುಖ್ಯ ಅಲ್ವೇ? ಹಾಗೆ ಭಗವಂತ ಇಲ್ಲಿ ಶಿಕ್ಷಣ ಕಲಿಸ್ಕೊಡ್ತಾನೆ. ಆನಂದಿಸಿ ಅನುಭವಿಸಿ ನೋಡಿ ಒಂದು ಸಲ. ಅದಕ್ಕಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಿಮ್ಮ ಹತ್ರ ಯಾರೂ ಸಮಯದ ವಿನಃ ಮತ್ತೇನೂ ಕೇಳೋದಿಲ್ಲ ಬಂಧುಗಳೇ. ನೀವೇನು ಹಣ ಕೊಡಬೇಕಾಗಿಲ್ಲ. ನಿಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ಸ್ವಲ್ಪ ಹೊತ್ತು ಈಶ್ವರನ ಜೊತೆಗೆ ಅನುಸಂಧಾನ ಮಾಡುವುದಕ್ಕೆ ಉಪಯೋಗಿಸ್ಕೊಳ್ಳಿ. ಏನು ಮಾಡಬೇಕು ಅಂದರೆ, ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮನೋವೃತ್ತಿಗಳ ಶುದ್ಧೀಕರಣಕ್ಕಾಗಿ ಅಂತ 7 ದಿನದ ಒಂದು ಪಾಠವನ್ನು ಕಲಿಸ್ಕೊಡ್ಲಾಗುತ್ತೆ. ಅದನ್ನು ಒಂದು ವ್ರತ ಅಂತ ತಿಳ್ಕೊಂಡು ಸರಿಯಾಗಿ ಕೇಳಿ. ಮೊದಲು ಮನುಷ್ಯ ಜೀವನದಲ್ಲಿ ಅದ್ಭುತವಾದ ಶಕ್ತಿ ಅದು ಲಿಸನಿಂಗ್ ಕೆಪಾಸಿಟಿ. ಸರಿಯಾಗಿ ಕೇಳುವುದು ಒಂದು ಅದ್ಭುತವಾದ ಶಕ್ತಿ ಬಂಧುಗಳೇ. ನಾನು ಕೇಳಿದ್ದೀನಿ ಅಂತ ಅರ್ಧಂಬರ್ಧ ಕೇಳಿಸ್ಕೊಳ್ತೀವಲ್ಲ, ಅದೇ ಅನಾಹುತ ಆಗ್ಬಿಡೋದು. ಅದಕ್ಕೆ ಸರಿಯಾಗಿ ಕೇಳೋಣ. 7 ದಿನದ ಕೋರ್ಸಿನ ನಂತರ ಸ್ವತಃ ಪರಮಾತ್ಮನೇ ನುಡಿಸಿದಂತಹ ಮಹಾವಾಕ್ಯಗಳು, ಅದನ್ನು ಮುರಳಿ ಅಂತ ಹೇಳ್ತೇವೆ. ನಾವು ಕೇಳಿದವೆ, ಎಲ್ಲೋ ವೃಂದಾವನದಲ್ಲಿ ಕೊಳಲು ಉತ್ತಾ ಇದ್ದಂತೆ, ಗೋಪಿಕೆಯರೆಲ್ಲ ಹಾಲಿಂಡುವುದನ್ನು ಬಿಟ್ಟು ಹೋಗ್ತಿದ್ರಂತೆ, ಹಾಲು ಹೊಳೆಯಾಗಿ ಹರಿತಾ ಇತ್ತಂತೆ. ಕೇಳಿದಿರಲ್ವ? ಇದು ಆ ರೀತಿಯ ಬಿದಿರಿನ ಕೊಳಲಲ್ಲ, ಆದರೆ ಮನುಷ್ಯ ಶರೀರವನ್ನೇ ಕೊಳಲನ್ನಾಗಿಸುವಂತಹ ಮುರಳಿ. ಅಂದರೆ ನಿಮಗೆ ಗೊತ್ತಿದೆ, ನಮ್ಮ ಮನುಷ್ಯ ಶರೀರದಲ್ಲಿ 9 ರಂಧ್ರಗಳಿದೆ. ಮುರಳಿ ಅಥವಾ ಕೊಳಲಿಗೂ 9 ರಂಧ್ರಗಳಿರುತ್ತೆ. ಆ 9 ರಂಧ್ರಗಳಲ್ಲಿ ಒಂದು ಮುಚ್ಚಿ ಒಂದು ಬಿಟ್ಟಾಗ, ನಾವು ತುಟಿಯಿಂದ ಊದಿದಾಗ ತುಂಬ ಸುಮಧುರವಾದಂತಹ ಸಂಗೀತ ಬರುತ್ತೆ. ಹಾಗೆ ಮನುಷ್ಯ ಶರೀರವೂ ಸಹ ಒಳಗಿನಿಂದ ಖಾಲಿಯಾಗಬೇಕು, ಅಭಿಮಾನವನ್ನು ತ್ಯಜಿಸಬೇಕು, ಗಂಟುಗಳು ಇರಬಾರ್ದು. ಆಗ ಈ ದೇಹ ಅಭಿಮಾನ ಹೋದಾಗ ಮನುಷ್ಯ ಶರೀರ ಬೇರೆಯವರಿಗೆ ಸುಮಧುರವಾದ ಜ್ಞಾನಾಮೃತವನ್ನು ನೀಡುವ ಸುಂದರ ಮುರಳಿಯಾಗುತ್ತೆ ಎನ್ನುವುದನ್ನು ಈ ಜ್ಞಾನ ಮುರಳಿ ನಮಗೆ ಕಲಿಸಿಕೊಡುತ್ತೆ. ಅದಕ್ಕೆ ಪುರ್ಸೊತ್ತು ಮಾಡ್ಕೊಂಡು ಬರಬೇಕು, ಸಮಯ ಕೊಡಬೇಕು. ನೋಡಿ, ಜನ್ಮ ಅಂತೂ ಅಪ್ಪ ಅಮ್ಮ ಕೊಟ್ಟಿದ್ದಾರೆ, ಅದಕ್ಕೆ ಜೀವನ ಪರ್ಯಂತ ಅವರಿಗೆ ನಾವು ಉಪಕೃತರಾಗಿರೋಣ. ಇಂತಹ ಅಮೂಲ್ಯವಾದ ಒಂದು ಅದ್ಭುತವಾದ ಶರೀರವನ್ನು ನಮಗೆ ದೊರಕಿಸಿಕೊಟ್ಟಿದ್ದಾರೆ. ವಿಚಾರ ಮಾಡಿ, ನಾವು ಮನೆಯಲ್ಲಿ ನೀರೆತ್ತಕ್ಕೆ ಅಂತ ಪಂಪ್ ಹಾಕ್ಕೊಂಡಿರ್ತೀವಿ. ಆ ಪಂಪ್ 1 ವರ್ಷ 2 ವರ್ಷ ಆಮೇಲೆ ಕೈ ಕೊಡುತ್ತೆ. ಆದರೆ ನಮ್ಮ ಹೃದಯದಲ್ಲಿ ಅದ್ಭುತವಾದಂಥ ಈ ಪಂಪಿಂಗ್ ಸಿಸ್ಟಮ್ ಏನಿದೆ, ಹುಟ್ಟಿದಾಗಿನಿಂದ ಇವತ್ತಿನವರೆಗೂ 365 ದಿನವೂ ಹಗಲು ರಾತ್ರಿಯೂ ಇದು ಪಂಪ್ ಮಾಡ್ತಾ ಇದೆ, ನಿಂತಿಲ್ಲ. ನಿಂತು ಬಿಟ್ಟರೆ ಮುಗಿದೋಯ್ತು, ಅಷ್ಟೇ ಎತ್ಕೊಂಡು ಹೋಗ್ತಾರೆ. ಇಂತಹ ಅದ್ಭುತವಾದ ವ್ಯವಸ್ಥೆ ನಡೆಯುವುದಕ್ಕೆ ಕ್ರಿಯಾಶೀಲವಾಗಿ ನಾನಿದ್ದೇನೆ. ಹೇಗೆ ಪಂಪ್ ನಡೆಯುವುದಕ್ಕೆ ಒಂದು ವಿದ್ಯುತ್ ಶಕ್ತಿ ಬೇಕು, ಇಲ್ಲ ಬ್ಯಾಟ್ರಿ ಬೇಕು, ಇಲ್ಲ ಡೀಸೆಲ್ ಎಂಜಿನ್ ಬೇಕು, ಸುಮ್ಮನೆ ಪಂಪ್ ತನ್ನಷ್ಟಕ್ಕೆ ತಾನೇ ಓಡಲ್ಲ ಬಂಧುಗಳೇ. ಹಾಗೆ ಈ ಮನುಷ್ಯ ಶರೀರವನ್ನು ನಡೆಸುವ ಈ ಕ್ರಿಯಾಶೀಲ ಚೈತನ್ಯ ಶಕ್ತಿ ಎಂಥ ಅಗಾಧವಾದ ಶಕ್ತಿ ಅದು ಗೊತ್ತಾ? 6 ಅಡಿಯ ಶರೀರ ನಡೆಸುವುದು ಒಂದು ಸಣ್ಣ ಬಿಂದು, ಕತ್ತರಿಸಕ್ಕೆ ಬಾರದಿರುವಂಥ ಬಿಂದು, ಉದ್ದಾಗಲ ಎತ್ತರ ದಪ್ಪವಿಲ್ಲದ ಕೇವಲ ಸ್ಥಾನ ಮಾತ್ರ ಇರುವ ಬಿಂದು. ಈ ಬಿಂದುವಿನ ಅಂದರೆ ಆತ್ಮನಲ್ಲಿಯ ಮನಸ್ಸಿನ, ಆ ಮನಸ್ಸು ನಿರ್ಣಯಿಸಲ್ಪಡುವ ಬುದ್ಧಿಯಿಂದ ಕರ್ಮ ಮಾಡಿದ ಮೇಲೆ ಸಂಸ್ಕಾರದ ಇದರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಭಗವಂತ ಮಾತನಾಡುವುದನ್ನು ಕೇಳಿ. ಜೀವನದಲ್ಲಿ ಯಾರ್ಯಾರೋ ಮಾತಾಡಿದ್ದನ್ನು ಕೇಳಿದ್ದೀರ, ಕೆಟ್ಟ ಮಾತು ಕೇಳಿದ್ದೀರ, ಒಳ್ಳೆ ಮಾತು ಕೇಳಿದ್ದೀರ. ಆದರೆ ಯಾವತ್ತಾದರೂ ಪರಮಾತ್ಮ ಮಾತಾಡಿದ್ದನ್ನ ಕೇಳಿದ್ದೀರಾ? ಇಲ್ಲ ಅಲ್ವಾ? ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ವತಃ ಪರಮಾತ್ಮನೇ ಮಾತನಾಡ್ತಾನೆ. ಪ್ರಾರಂಭದಲ್ಲೇ ಹೇಳಿದೆ ನಾನು, ಅತಿಶಯೋಕ್ತಿ ಅನ್ನಿಸ್ಬೋದು ಅಂತ. ಆದರೆ ಬಲ್ಲವರೇ ಬಲ್ಲರು ಬೆಲ್ಲದ ಸವಿಯ, ಎಲ್ಲರಿಗೂ ಹೆಂಗೆ ಗೊತ್ತಾಗುತ್ತೆ ಅದು? ಅದಕ್ಕೆ ನಿಮ್ಮನ್ನು ನಾವು ಆಹ್ವಾನಿಸ್ತೇವೆ, ನಮ್ಮ ಮನೋವೃತ್ತಿಗಳನ್ನು ಶುದ್ಧೀಕರಿಸಿಕೊಳ್ಳೋಣ. ಮೊದಲು
ಮನುಷ್ಯನಲ್ಲಿರುವ ರಾಕ್ಷಸತ್ವವನ್ನು ದೂರ ಮಾಡಿ ಮನುಷ್ಯರಾಗೋಣ. ಆಮೇಲೆ ಈ ಮನುಷ್ಯತ್ವಕ್ಕೆ ದಿವ್ಯತೆಯನ್ನು ಸೇರಿಸಿ ದೇವತೆಗಳಾಗುವ ಪ್ರಯತ್ನ ಮಾಡೋಣ. ಆದ್ದರಿಂದ ಎಷ್ಟೋ ಜನ ಹಿರಿಯರು ಹೇಳಿದ್ದಾರೆ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗುವುದಕ್ಕೆ ಹುಟ್ಟಿದ್ದೇವೆ. ರೂಪ ಏನೋ ಮನುಷ್ಯರದು, ಆದರೆ ಮನುಷ್ಯತ್ವವೇ ಇಲ್ಲವಾಗಿದೆ ಇವತ್ತು. ಯಾಕೆ ಗೊತ್ತಾ? ಇನ್ ದ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್ ವಿ ಆರ್ ಆ್ಯಕ್ಟಿಂಗ್ ಆಸ್ ಅ ಹ್ಯೂಮನ್ ಡೂಯಿಂಗ್. ಮನುಷ್ಯರ ಹೆಸರಿನಲ್ಲಿ ನಾವು ಬರೀ ಕೆಲಸ 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 ಅಂತ ಹೊರಟುಬಿಟ್ಟಿದ್ದೇವೆ. ಆಲ್ಕೋಹಾಲಿಗಿಂತ ಡೇಂಜರ್ ಆಗಿರೋದು ವರ್ಕೋಹಾಲಿಕ್ ಅಂತ ಒಬ್ಬ ಮನಃಶಾಸ್ತ್ರಜ್ಞ ಹೇಳ್ತಾನೆ. ಅದಕ್ಕೆ ಸ್ವಲ್ಪ ಪುರ್ಸತ್ ಮಾಡಿಕೊಡಿ. ಈ ದೇಹ ಕೆಲಸ ಮಾಡ್ತಿರುವಾಗಲೇ ದೇವ್ರನ್ನ ತಿಳ್ಕೊಳ್ಬೇಕು ಬಂಧುಗಳೇ. ದೇಹ ಶವವಾದ ಮೇಲೆ ದೇವರನ್ನ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ತಿಳ್ಕೊಳ್ಳುವಂತಹ ನಾನು ದೇಹ ಬಿಟ್ಟು ಹೋದ್ಮೇಲೆ ಕೇಳುವುದಕ್ಕೆ ಕಿವಿ ಇರುವುದಿಲ್ಲ, ನೋಡುವುದಕ್ಕೆ ಕಣ್ಣಿರುವುದಿಲ್ಲ, ಅನುಭವಿಸುವುದಕ್ಕೆ ಇಂದ್ರಿಯಗಳ ಸಹವಾಸವೇ ಇರುವುದಿಲ್ಲ. ಆದ್ದರಿಂದ ಸತ್ತ ಮೇಲೆ ದೇವರ ಹತ್ರ ಹೋಗುವುದಕ್ಕೆ ಬದುಕಿದ್ದಾಗಲೇ ದೇವರನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕ, ಪ್ರೀತಿಸುವುದು ಅವಶ್ಯಕ. ಆದ್ದರಿಂದ ಮನೋವೃತ್ತಿಗಳು ಎಲ್ಲರಲ್ಲಿಯೂ ಇದೆ. ಮನುಷ್ಯ ಜೀವನ ಚೇತನಶೀಲವಾಗಿರುವುದಕ್ಕೆ ಮನೋವೃತ್ತಿಗಳೇ ಆಧಾರ. ಮನಸ್ಸಿನಲ್ಲಿಯ ಏರಿಳಿತಗಳು ಮನೋವೃತ್ತಿಗಳೇ ನನ್ನೊಳಗೆ ಕ್ರಿಯಾಶೀಲತೆ ಇದೆ, ನಾನು ಬದುಕಿದ್ದೇನೆ ಎನ್ನುವುದನ್ನು ಸಾರಿಸ್ತಾ ಇದೆ. ಜಡವಾಗಿ ಬಿಟ್ಟರೆ, ಮನಸ್ಸು ಜಡವಾಗಿ ಬಿಟ್ಟರೆ, ಯೋಚನೆಗಳೇ ನಿಂತು ಹೋದರೆ ನಾವು ಹೆಣವಾಗಿ ಬಿಡ್ತೇವೆ. ಆಗ ಏನೂ ಇರುವುದಿಲ್ಲ ಮಾಡುವುದಕ್ಕೆ. ಆದ್ದರಿಂದ ಕ್ರಿಯಾಶೀಲವಾದ ಮನಸ್ಥಿತಿಯನ್ನು ಮನೋವೈಜ್ಞಾನಿಕರ ಪ್ರಕಾರ ಮನೋವೃತ್ತಿಗಳನ್ನು ಸುಸ್ಥಿತಿಯಲ್ಲಿ ಇಡುವುದಕ್ಕಾಗಿ, ಹೇಗೆ ಒಂದು ಮಷಿನ್ ಇದ್ದರೆ ಆಯಿಲಿಂಗ್ ಮಾಡ್ತಾ ಇರಬೇಕಾಗುತ್ತೆ, ಅದಕ್ಕೆ ಇಲ್ಲಾಂದರೆ ರಸ್ಟ್ ಬಂದು ಹೋಗುತ್ತೆ, ಸಮಯ ಬಂದಾಗ ನಿಂತೋಗ್ಬಿಡುತ್ತೆ. ಅದು ನಿಮ್ಮ ಗಾಡಿಗಳನ್ನು ಸರ್ವಿಸಿಂಗ್ ಮಾಡಿಸ್ತಾ ಇರಬೇಕಾಗುತ್ತೆ. ಹಾಗೆ ಮನಸ್ಸಿಗೂ ಸರ್ವಿಸಿಂಗ್ ಬೇಕು. ಅದೇ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸುವಂತಹ ಆಧ್ಯಾತ್ಮಿಕ ಶಿಕ್ಷಣ. ಹೆದರ್ಕೋಬೇಡಿ, ಆಧ್ಯಾತ್ಮಿಕತೆ ಅಂದರೆ ಎಲ್ಲ ಬಿಡಿಸುವ ಶಿಕ್ಷಣವಲ್ಲ. ಕರ್ಮಕ್ಷೇತ್ರದಲ್ಲಿ ನಾವು ಬದುಕ್ತಾ ಕರ್ಮಯೋಗಿಯಾಗಿ ಹೇಗಿರಬಹುದು ಎನ್ನುವಂತಹ ಮನೋವೃತ್ತಿಗಳ ಬದಲಾವಣೆಗೆ ಬೇಕಾದ ಅದ್ಭುತವಾದ ಮಾರ್ಗದರ್ಶನವನ್ನು ಈಶ್ವರ ಇಲ್ಲಿ ಕಲಿಸ್ಕೊಡ್ತಾ ಇದ್ದಾನೆ. ಈಶ್ವರನ ಈ ಅದ್ಭುತವಾದ ಕಾರ್ಯಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಳೋಣ ಅಂತ ಹಾರೈಸ್ತಾ ತಮ್ಮನ್ನೆಲ್ಲ ಈಶ್ವರಿ ವಿಶ್ವವಿದ್ಯಾಲಯದ ಉಚಿತವಾದ ಶಿಕ್ಷಣಕ್ಕೆ, ಅಂದರೆ ಈಶ್ವರಿ ವಿಶ್ವವಿದ್ಯಾಲಯ ಅಂದರೆ ಈಶ್ವರನ ಶಿಕ್ಷಣ ಶಾಲೆ. ಬಾಗಿಲೊಳು ತಲೆಬಾಗಿ ಒಳಗೆ ಬಾ ಆತ್ಮಿಕನೇ, ಶಿಲೆಯಲ್ಲ ಇದು ಶಿವನ ಶಿಕ್ಷಣ ಶಾಲೆ ಅಂತ ನೆನಪಿಸ್ತಾ ತಮ್ಮನ್ನೆಲ್ಲ ಈಶ್ವರಿ ವಿಶ್ವವಿದ್ಯಾಲಯದ ಶಿಕ್ಷಣಕ್ಕೆ ಆಹ್ವಾನಿಸುವುದಕ್ಕೆ ಸಂತೋಷಿಸ್ತೇನೆ. ತುಂಬ ಸಂತೋಷ ಆಯಿತು ವೀಣಕ್ಕ. ನಿಮ್ಮ ಜೊತೆ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದಾಗೂ ಎಷ್ಟು ಈ ಮನುಷ್ಯ ಸಹಜ ಮನೋವೃತ್ತಿಯ ಬಗ್ಗೆ ಒಂದು ವಿಶಾಲವಾದ ಅರಿವು ಉಂಟಾಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ವೀಕ್ಷಕರಲ್ಲೂ ಈ ಭಾವನೆ ಈಗಾಗಲೇ ಬಂದಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅವರು ತಮ್ಮನ್ನು ತಾವು ಸುಧಾರಿಸ್ಕೊಂಡು ತಮ್ಮ ಪರಿವಾರವನ್ನು, ತಮ್ಮ ಕುಟುಂಬವನ್ನು, ತಮ್ಮ ಮಕ್ಕಳನ್ನು ಸುಧಾರಿಸೋದ್ರಲ್ಲಿ ಅವರು ಈ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಅವರಿಗೂ ಸಂತೋಷ, ಬೇರೆಯವರಿಗೂ ಸಂತೋಷ ಅಂತ ನಾನು ಅಂದ್ಕೊಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ ವೀಣಕ್ಕ. ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮನು, ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮನು, ಶಿವ ಅವನಲ್ಲಿ ನೆಲೆಸಿದ ನವಯುಗ ನಿರ್ಮಿಸಲು ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮನು.
ಜಗದ ಸೇವೆಗಾಗಿ ತನು ಮನ ಧನವ ಸಮರ್ಪಿಸಿದ. ಜಗದ ಸೇವೆಗಾಗಿ ತನು ಮನ ಧನವ ಸಮರ್ಪಿಸಿದ. ಏಕತೆಯ ಮಾಲೆಯಲ್ಲಿ ಸೇರಿ ವಿಶ್ವ ಪರಿವರ್ತಿಸಿದ. ಏಕತೆಯ ಮಾಲೆಯಲ್ಲಿ ಸೇರಿ ವಿಶ್ವ ಪರಿವರ್ತಿಸಿದ. ಅಮೃತವಾಣಿಯ ಹರಿಸಿ ಸರ್ವರ ಸಂತಸಗೊಳಿಸಿದ. ಅಮೃತವಾಣಿಯ ಹರಿಸಿ ಸರ್ವರ ಸಂತಸಗೊಳಿಸಿದ. ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮನು ಶಿವ ಅವನಲ್ಲಿ ನೆಲೆಸಿದ. ನವಯುಗ ನಿರ್ಮಿಸಲು ಭಾರತ ಭೂಮಿಯಲ್ಲಿ ಜನಿಸಿದ ದಿವ್ಯ ಪುರುಷ ಬ್ರಹ್ಮ